ಕಲಬುರಗಿಯ ಹಜರತ್ ಖಾಜಾ ಬಂದನವಾಜ್ ದರ್ಗಾದ ಸಜ್ಜಾದೆ ನಶೀನ್ ಮತವಲಿ ಹಾಫಿಜ್ ಸೈಯದ್ ಮೊಹಮ್ಮದ್ ಅಲಿ ಅಲ್ ಹುಸೇನಿ ಸಾಹೇಬರನ್ನು ಕರ್ನಾಟಕ ರಾಜ್ಯ ವಕ್ಫ್ ಬೋರ್ಡ್ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲಂ ಪ್ರಭು ಪಾಟೀಲ್ ಕಲಬುರಗಿಯವರಾದ ಅವರು ಮುಸ್ಲಿಂ ಸಮುದಾಯದ ಕಲ್ಯಾಣಕ್ಕಾಗಿ ವಿವಿಧ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಇವರನ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆ ಹಿನ್ನೆಲೆಯಲ್ಲಿ ಅನೇಕ ಮುಖಂಡರು ಸನ್ಮಾನ ಮಾಡಿದ್ದಾರೆ. ಅದೇ ರೀತಿಯಾಗಿ ಶಾಸಕರಾದ ಅಲಂ ಪ್ರಭು ಪಾಟೀಲ್ ಹಾಗೂ ಅಧ್ಯಕ್ಷರು ಈ ಸಂದರ್ಭದಲ್ಲಿ ಸನ್ಮಾನವನ್ನು ಸ್ವೀಕರಿಸುವುದರ ಮುಖಾಂತರವಾಗಿ ಕಲಬುರಗಿಯ ಹಜರತ್ ಖಾಜಾ ಬಂದನವಾಜ್ ದರ್ಗಾದ ಸಜ್ಜಾದೆ ನಶೀನ್ ಮುತ್ತವಲಿ ಹಾಫಿಜ್ ಸಾಬ್ ಸೈಯದ್ ಮೊಹಮ್ಮದ್ ಅಲಿ ಅಲ್ ಹುಸೇನಿ ಸಾಹೇಬ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. 70 सालों में 70 इयर्स में नॉर्थ कर्नाटक में कोई वक्फ बोर्ड का चेंज नहीं बना था आज तक। और जो है खरगे साहब आलम प्रभु पाटिल साहब प्रेम खरगे साहब की बेशुमार ताकत और जोर लगा और जो है नॉर्थ कर्नाटक में बात मिला। और ये हमारे शहर कर्नाटक का जनाब अली बाबा जो है वो अपना दवा बना के दिखा दिया अल्लाह करम। मैडम बोले आप जी स्टार्ट। मैं आज बेहद खुशी इजहार करता हूँ कि आज चेयरमैनशिप के इलेक्शन के बाद गुलबर्गा आने पर हमारे अलम प्रभु पाटिल जी एमएलए साउथ आज मुझे तहनीत पेश करने आए हैं, गुलपोशी की है। मैं बेहद आपका शुक्रिया अदा करता हूँ कि मुझे ऐसी इज़्ज़त बख्शी है। और साथ ही बहुत सारे लोग जो इस खुशी का इजहार कर रहे हैं, लगातार मुझसे आकर मिलकर अपनी गुलपोशियों से नवाज रहे हैं। मैं सबका शुक्रिया अदा करता हूँ, गुलबर्गे के रहने वालों का, हैदराबाद कर्नाटक रीजन के सारे रहने वाले जो इतने खुश हैं कि यहाँ पर चेयरमैनशिप हमको बहुत अरसे के बाद 70 साल के बाद आई है। तो मैं सबसे पहले अल्लाह ताला का शुक्रिया अदा करता हूँ और इसके बाद हमारे यहाँ के लीडरान ख़ास तौर पे मल्लिकार्जुन खड़गे साहब का, जिन्होंने इस काम के लिए बहुत ही आगे आकर इस चेयरमैनशिप की कोशिश भी की है और उसे मुकम्मल भी किया है। उन्हीं के साथ सारे यहाँ के लीडर्स, जिनमें प्रियंक खड़गे साहब, नासिर हुसैन साहब, शरण प्रकाश पाटिल साहब, दशनापुर साहब, हमारे एमपी साहब राधा कृष्णा साहब और अलम प्रभु पाटिल साहब, एमएलए कनीज़ फ़ातिमा साहिबा, सब लोगों ने बहुत कोशिशें की हैं और अल्हम्दुलिल्लाह ये आज चेयरमैनशिप हमारे हक़ में आई है। इंशाअल्लाह अल्लाह ताला से मैं दुआ करता हूँ कि अल्लाह ये जो जर्नी है मेरी 5 साल की, उसको अल्लाह ताला कामयाब करे और आसानी फरमाए इंशाअल्लाह। बहुत शुक्रिया। चेयरमैन, अभी आपका नेक्स्ट एक्शन प्लान क्या है? नेक्स्ट एक्शन प्लान यही है, अभी सारे जितने अहम मसाइल हैं उन पर काम करना मैंने शुरू किया है और नेक्स्ट जो भी फ़र्स्ट मीटिंग होगी बोर्ड की, उसमें सबसे प्रायोरिटाइज़ करके जो बहुत सारे पेंडिंग मसले थे और उनमें जो प्रायोरिटी वाला मसला है उनको हम लाकर पहले उन पर काम करेंगे इंशाअल्लाह। ಆ ಚುನಾವಣೆಯಲ್ಲಿ ಬಹಳ ಬಹುಮತದಿಂದ ಇಡೀ ರಾಜ್ಯದ ಜನ ನೋಡ್ತಕ್ಕಂಥ ರೀತಿಯಲ್ಲಿ ಭಾಳ ಬಹುಮತದಿಂದ ನಮ್ಮ ಬಾಬಾ ಅವರು ಆರಿಸಿ ಬಂದರು. ತದನಂತರ ಮೊನ್ನೆ ನಡೆದಿರ್ತಕ್ಕಂಥ ರಾಜ್ಯ ಮಟ್ಟದ ಚುನಾವಣೆಯಲ್ಲಿ ಕೂಡ ಭಾಳ ತುರುಸಿನ ಚುನಾವಣೆ ಆಗ್ತದೆ ಅಂಥೇಳಿ ಜನ ನಿರೀಕ್ಷೆ ಮಾಡ್ತಿದ್ರು. ಆದರೆ ಈ ರಂಜಾನ್ ಹಬ್ಬದ ಒಂದು ಪ್ರಯುಕ್ತ ಏನು ಜನ ರೋಜಾ ಇದು ಅಲ್ಲನಲ್ಲಿ ಪ್ರಾರ್ಥನೆ ಅಂತ, ಅಲ್ಲ ಅಂದರೆ ನಮ್ಮ ದರ್ಗಾ ನಮ್ಮ ಸಾಹೇಬರು ಸ್ವತಃ ಭಗವಾನ್ ಏನಪ್ಪ ಅಂದ್ರೆ ಆ ರೀತಿಯಿಂದ ಒಂದು ಒಳ್ಳೆಯ ಸಂದೇಶ ಕೊಟ್ಟು ಅವರನ್ನು ಅವಿರೋಧಾಗಿ ಅಧ್ಯಕ್ಷರಾಗಿ ಐಕ್ಯ ಆದರು. ಐಕ್ಯ ಆಗುವಲ್ಲಿ ನಮ್ಮ ರಾಷ್ಟ್ರ ನಾಯಕರಾದ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿಯವರು ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಈ ನಮ್ಮ ಜಿಲ್ಲಾ ಮಂತ್ರಿಗಳಾದ ಪ್ರಿಯಾಂಕ ಖರ್ಗೆ, ಶರಣ ಪ್ರಕಾಶ್, ಅಜಯ್ ಸಿಂಗ್, ಖನಿಜಾ ಪಾಟೀಲ್ ಮೇಡಮ್, ಎಲ್ಲ BR ಪಾಟೀಲ್, ಎಮ್ ಪಾಟೀಲ್, ಎಲ್ಲ ಶಾಸಕರು ಕೂಡ ಇವರು ಆಗ್ತಾರಂತಕ್ಕಂಥ ಖುಷಿ ಕೂಡ ಭಾಳ ಆಯಿತು. ಎಲ್ಲರಿಗೂ 100% ಆಗಿ ಅವರು ಆಗಿದ್ದಾರೆ. ಜವಾಬ್ದಾರಿ ಭಾಳ ಇದೆ. 5 ವರ್ಷದಿಂದ ಜವಾಬ್ದಾರಿ ಏನಪ್ಪ ಅಂದ್ರೆ ಒಪ್ಪಂದ್ರೆ ದೊಡ್ಡ ಪ್ರಾಪರ್ಟಿ ಇರ್ತಕ್ಕಂಥದ್ದು, ಅದನ್ನು ಉಳಿಸ್ಬೇಕು ಮತ್ತು ಅದನ್ನು ಬೆಳೆಸ್ಬೇಕಂತಕ್ಕಂಥ ರೀತಿಯಲ್ಲಿ ಒಬ್ಬ ಸಮರ್ಥ ನಾಯಕನ ಕೈಯಲ್ಲಿ ಅಧಿಕಾರ ಬಂದಿದೆ. 100% ಏನಪ್ಪ ಅಂದರೆ ಈ ಇಡೀ ಜಿಲ್ಲೆಗೆ ಹೆಸರು ತರ್ತಕ್ಕಂಥದ್ದು. ಯಾಕಂದರೆ ಈ ಭಾಗದಲ್ಲಿ ಈಗಾಗಲೇ ನಮ್ಮ ಸಾಹೇಬರು ಹೇಳಿದಂಗೆ 70 ವರ್ಷಗಳಿಂದ ಯಾರೂ ಆಗಿರಲಿಲ್ಲ. ಮೊದಲೇ ಸದಾ ಕಲ್ಯಾಣ ಕರ್ನಾಟಕ ಭಾಗದ ಒಬ್ಬ, ಅದು ನಾವೆಲ್ಲರೂ ಏನು ದೇವ್ರ ಸಮಾನ ಅಂಥೇಳಿ
ನೋಡ್ಕೋತೀವಿ. ಅವರೇ ಏನಪ್ಪ ಅಂದ್ರೆ ಸ್ವತಃ ಅಲ್ಲನೇ ಬಂದು ಕೂತಂಗೆ ವಕ್ಫ್ ಬೋರ್ಡ್ ಏನಪ್ಪ ಅಂದ್ರೆ ಉಳಿಬೇಕಂತಕ್ಕಂಥ ಪರಿಸ್ಥಿತಿ ಅವರೇ ಬಂದು ಕೂತಿದ್ದಾರೆ. ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯ ಕೆಲಸ ಆಗ್ತದೆ ಅಂತೇಳಿ ನಾನು ನಂಬ್ಕೊಂಡು ಅವರಿಗೆ ಶುಭ ಆಗಲಿ ಅಂತೇಳಿ ಹಾರೈಸ್ತೀನಿ. ಸಜ್ಜಾದೆ ನಶೀನ್ ಅವರು ಶಾ ಖುಸ್ರೋ ಅವರು ಈ ಭಾಗದಲ್ಲಿ ಕರ್ನಾಟಕದವೇ ಅಧ್ಯಕ್ಷರಾಗಿ ವಕ್ಫ್ ಬೋರ್ಡ್ದು ಆಯ್ಕೆಯಾಗಿದ್ದು ನಮ್ಮ ಕರ್ನಾಟಕದ ಜನಸಂಖ್ಯೆಗೆ ಹಾಗೂ ನಮ್ಮ ಗುಲ್ಬರ್ಗದ ಜನಸಂಖ್ಯೆಗೆ ಬಹಳ ದೊಡ್ಡ ಮಹತ್ವ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇಡೀ ಖರ್ಗೆ ಸಾಹೇಬರು, ಅಲ್ಲಂ ಪ್ರಭು ಎಲ್ಲ ನಮ್ಮ ಮಿನಿಸ್ಟ್ರುಗಳನ್ನು, ಅವರಿಗೆ ಸಿದ್ದರಾಮಯ್ಯ ಸಾಹೇಬರು ಎಲ್ಲವರನ್ನು ಒಂದು ಅವರಿಗೆ ಪ್ರೋತ್ಸಾಹವನ್ನು ಕರ್ನಾಟಕದ ಭಾಗದಲ್ಲಿ ಒಂದು ಕಾಣಿಕೆಯಾಗಿ ಒಂದು ಪರಿವರ್ತನೆ ಹೊಂದಿದ್ದು ಎರಡು ಮಾತುಗಳನ್ನು ನಾನು ಹೇಳಿ ವಂದನೆಯನ್ನು ಸಲ್ಲಿಸುತ್ತೇನೆ. ಇಲ್ಲ, ಭಾಳ ದೊಡ್ಡ ಮಹತ್ವ ಇದು. ಇದು ದೇವರ ದೇಣಿಗೆ ಅವರು ನಲ್ಲಿ ಇರ್ತಕ್ಕಂಥ ಒಂದು ಎರಡನೇ ಮಹತ್ವ ಒಲಿಸಿಪತ್ತಂತರ ನಮ್ಮ ದರ್ಗಾದು ಎರಡನೇ ಮತ್ತು ಸಾರ್ವಜನಿಕರ ಒಂದು ಕೆಲಸ ಸಲುವಾಗಿ ಭಾಳ ದೊಡ್ಡ ಮುಖ್ಯವಾದದ್ದು ಅವರಿಗೆ ಆಯ್ಕೆ ಆಗಿದ್ದಾರೆ. ಈ ಸಮಯದಲ್ಲಿ ಬಸನಗೌಡ ಪಾಟೀಲ್ ಸೇರಿದಂತೆ ಅನೇಕ ಮುಖಂಡರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.